ನಾಗರಾಜಾಚಾರ್ಯ ಅವರಿಂದ ಒಂದು ಪ್ರಶ್ನೆ ಐತಿ ಇಲ್ಲಿ. ಈ ಗೋಲ್ಡ್ ಅನ್ನು ಒಂದೇ ಒಂದು ವಿಚಾರ ಸ್ವಲ್ಪ ಜನಗಳ ಸೆಂಟಿಮೆಂಟ್ಗೆ ಹರ್ಟ್ ಮಾಡಿರೋದು ನಿಜ. ಅಡುಗೆ ಎಣ್ಣೆ ವಿಚಾರಕ್ಕವರೆಗೂ ಬಂದಿದೆ. ಇದೇನಾಗ್ಬಿಡುತ್ತೆ, ಪೆಟ್ರೋಲ್ ಬಂಕ್ಗಳಲ್ಲಿ ಇದರ ಅಭಾವ ತಲೆದೋರುವವರೆಗೂ ಅಥವಾ ಪೆಟ್ರೋಲ್ ಡೀಸೆಲ್ಗೆ ಇದ್ರ ಬೆಲೆ ಜಾಸ್ತಿ ಆಗೋವರೆಗೂ ಜನಗಳಿಗೆ ಏನು ನಡೀತಿದೆ ಅರ್ಥ ಆಗಲ್ಲ. ನಿಜವಾಗ್ಲೂ ಅರ್ಥ ಆಗಲ್ಲ ಅವ್ರಿಗೆ. ಗೋಲ್ಡಿಗೆ 15% ಈಗ ಜಾಸ್ತಿ ಮಾಡಿದ್ರು ಆಮದು ಸುಂಕವನ್ನು, ಗಟ್ಟಿನೋ ಅಥವಾ ಅದು ಆಭರಣವೋ ಏನೇ ಆದರೂ ಗೋಲ್ಡ್ಗೆ ಗ್ರಾಮ್ಗೆ ಜಾಸ್ತಿ ಆಯ್ತಪ್ಪ ಅನ್ನೋದು ವಿಷಯ. ಕೊಂಡುಕೊಳ್ಬೇಡಿ, ಕೊಂಡುಕೊಳ್ಳಿ. ಅಗತ್ಯ, ದುರಾಸೆ, ಉಳಿತಾಯ, ನನಗೆ ಭದ್ರತೆಗಿರಲಿ. ಎಲ್ಲರೂ ಗೋಲ್ಡ್ ಇಟ್ಕೊಳ್ಳೋದು ಏನಕ್ಕೆ ಅಂದರೆ ನಾಗರಾಜಾಚಾರ್ಯ ಅವರೇ, ನನಗಿರೋ ಮಾಹಿತಿ ನಾನು ನಾಲೆಡ್ಜಲ್ಲಿ ಹೇಳ್ತಾ ಇದ್ದೀನಿ, ಇದು ಇನ್ಫ್ಲೇಷನ್ನ ಬೀಟ್ ಮಾಡುತ್ತೆ ಅಂತ. ಒಂದು ಎರಡೂವರೆ ವರ್ಷಗಳ ಹಿಂದೆ 4,500 5,000ಕ್ಕೆ ತೆಗೆದುಕೊಂಡಿದ್ದಂಥ ಚಿನ್ನ, ಅಪರಂಜಿ ಬಗ್ಗೆ ಮಾತಾಡ್ತಾ ಇದ್ದೀನಿ, ಇವತ್ತಿಗೆ ನಿಮಗೆ 15,000, ಸ್ವಲ್ಪ ದಿನ ಹೋದರೆ 18,000ವರೆಗೂ ರೀಚ್ ಆಗಿ ಬಂದಿದೆ. ಅದು ಅಂದರೆ ಇದು ಹಣದುಬ್ಬರವನ್ನು ನಾನು ಇದೇ 2.5 ವರ್ಷಗಳ ಹಿಂದೆ ಒಂದು 4,500 ರೂಪಾಯಿ ಇಟ್ಟಿದ್ದೆ ಅಂತ ಅಂದ್ಕೊಳ್ಳಿ. 4,500 ರೂಪಾಯಿ ಬೀರುಳೇ ಇಟ್ಕೊಂಡಿದ್ದೆ ನಾನು, ಮನೇಲೇ ಇತ್ತದು. ಅದಕ್ಕೆ ಆ ಮರ್ಯಾದೆ ಇಲ್ಲ. ಇವತ್ತಿಗೆ ಹಣನೇ ಇದ್ದಿದ್ದಿದ್ರೆ ಅದರ ಮರ್ಯಾದೆ 2,500ಕ್ಕೋ 3,000ಕ್ಕೋ 2,000ಕ್ಕೋ ಇಳಿದು ಬಿಡ್ತಾ ಇತ್ತು. ಚಿನ್ನ ಆಗಿದ್ದಕ್ಕೆ ಏನು ಮಾಡಿದೆ, ಅದನ್ನ 2 ಪಟ್ಟು ಮಾಡ್ಕೊಂಡಿದೆ ಅಂತಾನೆ ಜನ ಚಿನ್ನದ ಮೇಲೆ ಹೂಡಿಕೆ ಮಾಡೋದು. ಅಂತ ಚಿನ್ನ ಕೊಂಡ್ಕೊಳ್ಬೇಡಿ ಅಂತ ಹೇಳಿಬಿಟ್ರೆ ಇನ್ಫ್ಲೇಷನ್ ಮನುಷ್ಯ ಬೀಟ್ ಮಾಡೋದು ಹೇಗೆ? FD ಇಡ್ತೀಯಾ, 7% ಕೊಡ್ತೀನಿ, 7.25% ಕೊಡ್ತೀನಿ. ಲೋನ್ ತಗೋತೀಯಾ, 9.25% ಕೊಡು, 10% ಕೊಡು ಬಡ್ಡಿ, ನೀನು 11% ಕೊಡು, ಪರ್ಸನಲ್ ಲೋನ್ 12% ಕೊಡು, ಇನ್ಯಾವುದೋ ಲೋನು ನಿನ್ನ ಡಾಕ್ಯುಮೆಂಟ್ ಸರಿ ಇಲ್ಲ 18% ಕೊಡು, 16% ಕೊಡು. ಒಬ್ಬ ಸಾಮಾನ್ಯ ಏನ್ ಮಾಡಬೇಕು ನಾಗರಾಜಾಚಾರ್ಯ ಅವರು ಈ ವಿಚಾರದಲ್ಲಿ? ಸ್ಟ್ಯಾಟಿಸ್ಟಿಕ್ಸ್ ಕೊಡೋದಕ್ಕೆ ಇಲ್ಲಿ ಇಷ್ಟಪಡ್ತೀನಿ. ಪ್ರಥಮದಲ್ಲಿ ನಮ್ಗೆ ಇವಾಗ ಟೋಟಲ್ ಇಂಪೋರ್ಟ್ ಎಲ್ಲಿಂದ ಆಗ್ತಾ ಇದೆ ಅಂದ್ರೆ ಮಿನರಲ್ಸ್ ಅಂಡ್ ಆಯಿಲ್ಸ್ ಏನಿದೆ ಅದು ಸಾಧಾರಣ 28% 30% ನಾವು ಇಂಪೋರ್ಟ್ ಮಾಡ್ಕೊತಾ ಇದೀವಿ. ಇದು ಫಸ್ಟ್ ಹೈಯೆಸ್ಟ್ ಇಂಪೋರ್ಟ್ ಆಗ್ತಾ ಇರುವಂತದ್ದು ಆಯಿಲ್ಸ್ ಅಂಡ್ ಮಿನರಲ್ಸ್. ಸೆಕೆಂಡ್ ಬರುವಂತದ್ದೇ ನಮ್ಗೆ ಹೆಚ್ಚು ಕಡಿಮೆ ಈ ಸ್ಟೋನ್ಸ್, ಮೆಟಲ್ಸ್ ಮತ್ತೆ ಗೋಲ್ಡ್ಸ್ ಏನಿದೆ, ಇದರಲ್ಲಿ ಹೆಚ್ಚು ಕಡಿಮೆ ನಮ್ಗೆ 14% 15% percentage of our imports goes to from ನಮ್ಮ ಗೋಲ್ಡ್ ಅಂಡ್ ಸಿಲ್ವರ್ ಈ ಪ್ರಾಡಕ್ಟ್ಸ್ ಅಲ್ಲಿ ಬರ್ತಾ ಇದೆ. ಸೊ ಮುಖ್ಯವಾಗಿ ಮೊನ್ನೆ ಪ್ರಧಾನಮಂತ್ರಿ ಅವರು ಏನ್ ಕರೆ ಕೊಟ್ಟಿದ್ದಾರೆ, ಏನ್ ಮನವಿ ಮಾಡಿದ್ದಾರೆ, ಅದರಲ್ಲಿ ಮುಖ್ಯವಾಗಿ ಕಾನ್ಸಂಟ್ರೇಟ್ ಮಾಡಿರುವಂತದ್ದು ಆಯಿಲ್ಸ್, ಪೆಟ್ರೋಲ್, ಡೀಸೆಲ್ ಯಾವುದೇ ವಿಚಾರ ಆಗ್ಲಿ ಅಲ್ಲಿ ಟ್ರಾವೆಲಿಂಗ್ ಕಡಿಮೆ ಮಾಡಿ ಅಥವಾ ಫಾರಿನ್ ಟ್ರಾವೆಲ್ ನ ಕಡಿಮೆ ಮಾಡಿ ಅಥವಾ ಗೋಲ್ಡ್ ನ ಕಡಿಮೆ ಮಾಡಿ ಅಂತ. ಇಲ್ಲಿ ಒಂದು ವಿಚಾರ ನಾವು ಗಮನಿಸಬೇಕು, ಭಾರತ ದೇಶಕ್ಕೆ ಗೋಲ್ಡ್ ಅನ್ನೋದು ಇದು ನೆಸೆಸಿಟಿನ ಅಥವಾ ಇದು ಲಕ್ಸುರಿನ ಅನ್ನುವಂತ ನಾವು ಪರಿಗಣನೆ ಮಾಡಿದಾಗ ಹೆಚ್ಚು ಕಡಿಮೆ ನಮ್ಗೆ ಜನರಲ್ ಆಗಿ ಇದರಲ್ಲಿ 20% ಏನಂತೀವಿ ನಾವು ಒಂದು ವಿಶ್ಲೇಷಣೆ ಮಾಡಿದಾಗ ಹೆಚ್ಚು ಕಡಿಮೆ 20% ಬಿಕಮ್ಸ್ ಅ ನೆಸೆಸಿಟಿ ಭಾರತಕ್ಕೆ. ಬೇರೆ ದೇಶಕ್ಕೆ ಇದು ಲಕ್ಸುರಿ ಅಂತ ಕಂಡು ಬಂದ್ರು ಕೂಡ ಭಾರತದ ಸಂಪ್ರದಾಯಕ್ಕೆ, ಭಾರತದ ಕಲ್ಚರ್ಗೆ ಹೆಚ್ಚು ಕಡಿಮೆ 20% ಪರ್ಸೆಂಟೇಜ್ ಆಫ್ ವಾಲ್ಯೂಮ್ ಏನ್ ಹೇಳ್ತೀವಿ ಅದು ಆಭರಣ ಆಗ್ಲಿ. ಇತ್ತೀಚೆಗಷ್ಟೇ ನಮ್ಮ ಪ್ಯಾನಲಿಸ್ಟ್ ಹೇಳಿದ್ರು, ಒಂದು ಮದುವೆಗ ಮಾತಾಡ್ತೀನಿ ನಿಮ್ಮನ್ನ ಮತ್ತೆ ಸಂಪರ್ಕ ಮಾಡ್ತೀನಿ ನಾಗರಾಜಾಚಾರ್ಯ ಅವರೇ. ನಾನು ಇದೀಗ ಯದುಕುಮಾರ್ ಗೌಡ್ರೆ ಒಂದು ಸಿಂಪಲ್ ಆಗಿ ಹೇಳಿ, ಕೋವಿಡ್-19 ಬಂತು. ಕೋವಿಡ್-19 ಬಂದಾಗ ಅನಂತರ ನಮಗೆ ಸೌದಿ ಕಂಟ್ರಿಗಳಿಂದ ಅಲ್ಲಿ ತೈಲೋತ್ಪಾದನೆ ಕಡಿಮೆ ಆಗಿಬಿಡುತ್ತೆ. ಒಂದು ಇಡೀ ಕ್ರೂಡ್ ಆಯಿಲ್ ಬೆಲೆಯನ್ನು, ಬ್ರೆಂಟ್ ಕ್ರೂಡ್ ಆಯಿಲ್ ಬೆಲೆ ಏನು $ಗಳಲ್ಲಿತ್ತು, ಎಷ್ಟು $ಗಳಿತ್ತು, ಅದಕ್ಕಿಂತ ಬಹಳ ಕಡಿಮೆ ಬೆಲೆಗೆ ನಮಗೆ ಸಿಕ್ತು. ಇದನ್ನು ಲಾಭ ಮಾಡಿಕೊಂಡ್ರು ಕೆಲವು ಉದ್ಯಮಿಗಳು ಲಾಭ ಮಾಡಿಕೊಂಡ್ರು, ತೈಲ ತರಿಸ್ಕೊಂಡ್ರು. ಭಾರತೀಯರು ಯಾರಿಗೂ ಅದರ ಲಾಭ ವರ್ಗಾವಣೆ ಆಗಲಿಲ್ಲ. ಅವತ್ತಿಗೂ $80, $90, $106, $102 ಭಾರತ ತೈಲ ಕೊಟ್ಟು ಏನೋ ಒಂದು ಆಸೆ ಇತ್ತು. ಅಲ್ಲ $18 ಅಂತೆ, $20 ಬ್ಯಾರಲ್ ಅಂತೆ ಎಂದ. $20 ಬ್ಯಾರಲ್ ಬಂದಾಗಲೂ ಭಾರತೀಯರಿಗೆ ಲಾಭ ವರ್ಗಾವಣೆ ಆಗಿದ್ದಿದ್ರೆ ಇವತ್ತು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಬಿಡ್ರಿ, ನಮ್ಗೆ ಅವತ್ತು ಅವ್ರು ಕಡಿಮೆ ಇದ್ದಾಗ ಕೊಟ್ಟಿದ್ದಾರೆ ರೀ, ಇವತ್ತು ಸಂಕಷ್ಟದಲ್ಲಿ ಇದ್ದಾರಲ್ಲ, ನಾವು ಹೆಲ್ಪ್ ಮಾಡೋದು ಬರ್ತಿತ್ತು. ಲಾಭ ಮಾಡಿಕೊಂಡ್ರೆ ಕೆಲವು ಉದ್ಯಮಿಗಳು ಏಷ್ಯಾದ ಮೊದಲ ಶ್ರೀಮಂತ ಆದ, 2ನೇ ಶ್ರೀಮಂತ ಆದ, 7ನೇ ಶ್ರೀಮಂತ ಆದ, ಇದು ಕೇಳ್ಬಿಟ್ಟಿದ್ದೀವಿ ನಾವು ಇದು. ಸೊ ಇಂಥ ಸಂದರ್ಭದಲ್ಲಿ ಕಷ್ಟ ಬಂತು, ಸಿಗದೆ ನಿಮ್ಗೆ ಕಾಮನ್ ಮ್ಯಾನ್ ನೀವು ವಿದೇಶಿ ಕಾರ್ಗಳಿಗೆ ಏನು ಮಾಡ್ತಾ ಇದ್ದೀರಿ, ವಿದೇಶಿ ಪ್ರಾಡಕ್ಟ್ಗಳಿಗೆ ಏನು ಮಾಡ್ತಾ ಇದ್ದೀರಿ, ಎಲ್ಲಿ ಜಾಸ್ತಿ ಅವುಗಳು ಜಾಸ್ತಿ ಮಾಡಿದ್ದೀರಿ, ಶ್ರೀಮಂತರು ಬಳಸುವಂಥ ವಸ್ತುಗಳು ಏನು ಮಾಡಿದ್ದೀರಿ, ಇಲ್ಲ. ಕಾಮನ್ ಮ್ಯಾನೇ ನಿಮಗೆ ಟಾರ್ಗೆಟ್ ಆದ. ಅವನೇ ಕ್ಯೂ ನಿಂತ್ಕೋ, ನೋಟ್ ಬ್ಯಾನ್ ಅವನೇ ಕ್ಯೂ ನಿಂತ್ಕೋ, ಪೆಟ್ರೋಲ್ ಅವನೇ ಅನುಸರಿಸ್ಕೋ, ಗೋಲ್ಡ್ ನೀನೇ ಕಡಿಮೆ ಕೊಂಡ್ಕೋ, ಇನ್ನೊಂದು ಕಡೆ ಅಡುಗೆ ಎಣ್ಣೆ ನೀನೇ ಕಡಿಮೆ ಬೆಳೆಸು, ರೈತ ನೀನು ಜಾಸ್ತಿ ಗೊಬ್ಬರನೇ ಬಳಸ್ಬೇಡಪ್ಪ. ಇದು ಯಾಕೆ ಕಾಮನ್ ಮ್ಯಾನೇ ಯಾಕೆ ಟಾರ್ಗೆಟ್ ಇಲ್ಲಿ ಅಂತ?
ಸರ್ ದೇಶ ಹಲವಾರು ಬಾರಿ ಸಂಕಷ್ಟಗಳು ಇದ್ ಮಾಡಬೇಕಾದಾಗ ಎಲ್ಲಾ ಆಗಿನ ಕಾಲಘಟ್ಟದ ಪ್ರಧಾನಮಂತ್ರಿಗಳು ಕಾಮನ್ ಮ್ಯಾನ್ ತಾನೆ ಸರ್ ರಿಕ್ವೆಸ್ಟ್ ಮಾಡ್ಕೊಂಡಿರುವಂತದ್ದು, ದೇಶದ ಜನಸಾಮಾನ್ಯರೇ ತಾನೆ ರಿಕ್ವೆಸ್ಟ್ ಮಾಡ್ಕೊಂಡಿರುವಂತದ್ದು. ಸರ್ಕಾರದ ಕೈಲಿ ಒಂದು ಹಂತದವರೆಗೂ ಆಗ್ಬೋದು, ಇನ್ನು ಉಳಿದ ಹಂತದ್ದು ಸಾರ್ವಜನಿಕವಾಗಿ ಈ ಒಂದು ಕ್ಷಣದಲ್ಲಿ ನಮ್ಗೆ ಸಹಾಯ ಮಾಡಿ ಅಂತ ಕೇಳಿರುವಂತದ್ದು. ಪ್ರಧಾನಮಂತ್ರಿಗಳನ್ನು ಅದನ್ನೇ ಮಾಡಿರುವಂತದ್ದು. ಸರ್ ಈ ತರ ಇದ್ಬೇಕಾದಾಗ ನೀವು ಬರೀ 2014 ಆದ್ಮೇಲೆ ಇಲ್ಲ 2010 ಆದ ಕೆಲವು ಪಾಯಿಂಟ್ಸ್ಗಳು, ಅದಕ್ಕಿಂತ ಮುಂಚೆ ಆಗಿದಂತದ್ದು ಕೆಲವನ್ನ ಚಿದಂಬರಂ ಏನ್ ಹೇಳಿದಂತನು ತಾವು ಅದನ್ನೇ ಹೇಳ್ಬೇಕಾಗತ್ತೆ. ಗೋಲ್ಡ್ ಇಸ್ ಟೆಂಪ್ಟೇಷಿಯಸ್, ಅಪಿಟೈಟ್ ನ ಲೆಸ್ ಮಾಡ್ಕೊಳ್ಳಿ ಅಂತ ಹೇಳಿದ ಮನಮೋಹನ್ ಸಿಂಗ್. ಅದ್ರಲ್ಲಿ ಯಾವಾಗ್ಲೂ ಯಾವ್ದು ಕಾಲಘಟ್ಟದಲ್ಲಿ ಯುದ್ಧದ್ದು ಇಲ್ವಲ್ಲ ಸರ್, ಅದಲ್ಲಿ ಪಾರ್ಟಿ ವಿತ್ ಡಿಫರೆನ್ಸ್ ಪಾರ್ಟಿ ವಿತ್ ಡಿಫರೆನ್ಸ್ ಅಂತಂದಾಗ ಆಫ್ಟರ್ ದ